ಭೀಮನೆರೆ ಗ್ರಾಮ ಅಂದರೆ ವಿಶೇಷತೆ ಏನಂದರೆ ದುಡಿಮೆಗೆ ಎತ್ತಿದ ಕೈ. ಸುತ್ತಮುತ್ತಲು ಯಾವ ಊರೇ ಕೇಳಿ ನೀವು, ಭೀಮನೆರೆ ಗ್ರಾಮದಲ್ಲಿ ದುಡಿಲಿಕ್ಕೆ ಆಸೆ ಪಡ್ತಾರೋ, ದುಡಿಮೆ ನೆಂಚ್ಕೊಂಡೇ ಬದುಕಿರೋದು. ದುಡಿಮೆ ದೇವರು. ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಇದ್ರು, ಭೀಮನೆರೆ ಗ್ರಾಮಕ್ಕೆ ಏನಾರು ಬಂದರೆ ನೀವು ದುಡಿಮೆಗೋಸ್ಕರನೇ ಇದ್ದೀರೋ ಹೊರತು ನೀವು ಬೇರೆ ಎಲ್ಲ ಕಾಯಕ ಕೈಲಾಸತ್ತ ನಂಬಿ ಅಂತಾರೋ. ಇಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ, ಎಲ್ಲ ಶಾಂತಿಯ ತೋಟವಾಗಿ ಎಲ್ಲರೂ ನೆಮ್ಮದಿಯಾಗಿ ಅಣ್ಣ ತಮ್ಮರಾಗಿ ಬದುಕ್ತಿದ್ವಿ. ಸುಮಾರು 180 ಮನೆಗಳಿದ್ದಾವೆ. ಯಾರು ಕೂಡ ಭೇದ ಭಾವದಿಂದ ಬದುಕಿಲ್ಲ. ಸುಮಾರು 180 ಮನೆಯಲ್ಲಿ 140 ಟ್ರ್ಯಾಕ್ಟರ್ಗಳು ನಮ್ಮೂರಲ್ಲಿದ್ದಾವೆ. ಸುತ್ತಮುತ್ತಲು ಎಲ್ಲೇ ಬಿತ್ತನೆ ಆಗಲಿ, ಹೊಲ ಕೂರಿಗೆ ಮಾಡೋದಾಗಲಿ, ವಾಸನೆ ಮಾಡೋದಾಗಲಿ, ಭೀಮನೆರೆ ಗ್ರಾಮದಿಂದನೇ ಸುಮಾರು ಟ್ರ್ಯಾಕ್ಟರ್ಗಳು ಚಿಕ್ಕಜಾಜೂರು ಕಡೆ ಆಗಿರ್ಬೋದು, ಚಕ್ಲಿ ಕಡೆ ಆಗಿರ್ಬೋದು, ಅಥವಾ ಕೋಗ್ಲೂರು, ಬಸವಪಟ್ಟಣ ಈ ಕಡೆ ಎಲ್ಲ ಬಿತ್ತನೆಗೆ ನಮ್ಮೂರಿಂದನೇ ಹೆಸರುವಾಸಿ. ಹಾಗಾಗಿ ಭೀಮನೆರೆ ಗ್ರಾಮದ ವಿಶೇಷತೆಯೇ ಕಳೆದ 5 ವರ್ಷಗಳಲ್ಲಿ ಸಿರಿಧಾನ್ಯನೂ ಹೆಚ್ಚಿನ ಮಾಡಿ ಇಲ್ಲಿ ಕಾರ್ಯಕ್ರಮ ಮಾಡಿ ಫಾರಿನಿಂದ ಬಂದು ನಮ್ಮ ಗ್ರಾಮಕ್ಕೆ ವಿಸಿಟ್ ಕೊಟ್ಟು ಶಬಾಷ್ಗಿರಿ ಕೊಟ್ಟು ಹೋಗಿದ್ರು 5 ವರ್ಷದ ಕೆಳಗೆ ಸಿರಿಧಾನ್ಯ ಬೆಳೆದಾಗ. ಆಗಿನ ಈಗಿನ ಮಾಜಿ ಶಾಸಕರು ವಿಪಕ್ಷಪ್ಪನವರು ಕೂಡ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹವಾಗಿ ನಿಮಗೊಂದು ಹೆಚ್ಚಿನ ಗೋಡೌನ್ ಮಾಡಿಸಿ ಮೌಲ್ಯವರ್ಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂದರು. ಬಟ್ ನಮಗೆ ಇದು ಕೊರತೆ ಆಯಿತು, ಏನು ಜಾಗದ ಕೊರತೆ ಆಯಿತು. ಹಾಗಾಗಿ ನಮಗೆ ಅವಕಾಶ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ 100ಕ್ಕೆ 100 ನಾವು ಮೌಲ್ಯವರ್ಧನೆ ಮಾಡ್ಕೊಳ್ಳೋಕ್ಕೆ ಏನು ಬೇಕೋ ಅದನ್ನು ನಾವು ಕೈಗಾರಿಕವಾಗಿ ಮಾಡ್ಕೊಂಡು, ಟ್ರ್ಯಾಕ್ಟ್ರ್ ಬಾಡಿಗೆ ಈಗ ಬಿತ್ತನೆಗೆ 1200 ರೂಪಾಯಿ, 1 ಎಕರೆ ಫ್ಲೋ ಹೊಡಿಲಿಕ್ಕೆ 5000 ರೂಪಾಯಿ. ಇವತ್ತಿನ ಡೀಸೆಲ್ ಪರಿಸ್ಥಿತಿ ಹಂಗಿದೆ. ಹಾಗಾಗಿ ಬಿತ್ತನೆ 1100ರಿಂದ 1200 ರೂಪಾಯಿ ನಾವು ಬಿತ್ತನೆ ಮಾಡ್ತಿದ್ದೀವಿ. ಊರಿನ ವಿಶೇಷತೆ ಏನಂದರೆ, ನಮ್ಮೂರಲ್ಲಿ ಚಿಕ್ಕ ಗ್ರಾಮ ಆದ್ರೂ ಆಯ್ತಲ್ಲ, ನಮ್ಮೂರಲ್ಲಿ ಚಂಗೀರು ತಾಲೂಕಿನಲ್ಲೇ ಹೆಸರುವಾಸಿಯಾದ ಊರು. ಬಿತ್ತನೆಲ್ಲ ಆಯಿತು, ಯಾವುದೇ ಇದ್ರ ವಿಷಯದಲ್ಲ ಆಯಿತು, ನಮ್ಮೂರು ಮುಂದಿರುತ್ತೆ ಯಾವಾಗಲೂ. ಭೀಮನೆರೆಯಲ್ಲಿ ಏನೇ ಕೃಷಿ ಇಲಾಖೆಯಲ್ಲಿ ಇಂಪ್ಲಿಮೆಂಟ್ಸ್ ಏನಾದರೂ ಬಂತು ಅಂದರೆ ಫಸ್ಟ್ ಇಂಪ್ಲಿಮೆಂಟ್ಸ್ ಬರೋದೇ ಭೀಮನೆರೆ ಗ್ರಾಮಕ್ಕೆ. ಆಮೇಲೆ ಬೇರೆ ರೈತರನ್ನು ನೋಡಿ ಬೇರೆ ಊರ ರೈತರುಗಳು ಕೊಡ್ಕೊಂತಾರೆ. ಅಷ್ಟು ಆದ್ಯತೆ ನಮ್ಮ ಭೀಮನೆರೆ ರೈತರಲ್ಲಿ ಅಷ್ಟು ಇದೆ. ಇವಾಗ ಬಿತ್ತನೆ ಕುರಿ ನಮ್ಮೂರಲ್ಲಿ ಹೆಚ್ಚು ಕಮ್ಮಿ 70ರಿಂದ 80 ಬಿತ್ತನೆ ಕುರಿಗಳಿದಾವೆ. ಇಲ್ಲಿ ಟ್ರ್ಯಾಕ್ಟರ್ ಕುರಿಗಳಿದಾವೆ. ಇಲ್ಲಿದ್ದ ಬಿತ್ತಕವರು ಅಜ್ಜಂಪುರ, ಹೊಸೂರು ತನಕ ನಮ್ಮ ಟ್ರ್ಯಾಕ್ಟರ್ ತಗೊಂಡೋಗಿ ಬಿತ್ತನೆ ಮಾಡಿಬರ್ತಾರೆ ನಮ್ಮೂರಲ್ಲಿ. ಅಷ್ಟು ನಮ್ಮೂರಲ್ಲಿ ಫೇಮಸ್ ಆಗಿದೆ ಇದರಲ್ಲಿ. ಮತ್ತು ಇಲ್ಲಿ 5 ವರ್ಷಕ್ಕಾಗಿ ಸಿರಿಧಾನ್ಯದಲ್ಲಿ ನಮ್ಮೂರು ಹೆಸರುವಾಸಿಯಾಗಿತ್ತು. ಆದರೆ ಏನು ಮಾಡ್ತೀವಿ, ಮಧ್ಯಂತರ ಬೆಳೆಗೆ ಸರಿಯಾದ ಬೆಲೆ ಸಿಗಲಿಲ್ಲ ಅಂತೇಳಿ ನಾವು ಹಾಕೋದು ಬಿಟ್ಟಿದ್ದೀವಿ. ಇವಾಗ ಇನ್ಮೇಲೆ ಮತ್ತೆ ಮಳೆ ಕಮ್ಮಿ ಆಗಿರೋದು ನೋಡಿದಂದರೆ ಅದೇ ಪಾಡೋಣ ಅನ್ಸೋ ನಮ್ಮ ಮನಸ್ಸಿಗೆ ಅನಿಸ್ತಿದೆ ಇವಾಗ. ಸರ್, ನಾವು ಬಾಡಿಗೆಗೆ ಅಂದರೆ 1 ಎಕರೆಗೆ ಬಿತ್ತಕ್ಕಪ್ಪ ಅಂದರೆ 1500 ರೂಪಾಯಿ ಎಕರೆ ಮೆಕ್ಕೆಜೋಳ ಬಿತ್ತೋದು. ಆದರೆ ಕಲ್ಟಿವೇಷನ್ ಪ್ಲೋ ಆದರೆ ಅಂದರೆ ಸಿಂಗಲ್ ಪ್ಲೋ ಆದರೆ 1400 ತಗೊಂತೀವಿ ಸರ್ 1 ಎಕರೆಗೆ ರೂಟ್ರವೇಟರು ಅದು ಅಂದರೆ ಗಂಟೆ ಲೆಕ್ಕ. ರೂಟ್ರಿಗೆ ಗಂಟೆಗೆ 1100 ರೂಪಾಯಿ ತಗೊಂತೀವಿ ಸರ್. ಇವಾಗಿನ ಡೀಸೆಲ್ ರೇಟ್ ನೋಡಿದರೆ ಗಗನಕ್ಕೆ ಹೇಳಿರಿ, 99 ರೂಪಾಯಿ 11 ಪೈಸೆ ಐತಿ. ಈಗ 100 ರೂಪಾಯಿ ಲೀಟ್ರ್ ಡೀಸೆಲ್ ಹಾಕಿದ್ರು ನಮ್ಮ ಗಾಡಿಗೆ ಈಗ 1 ಎಕರೆ ಹೊಡಿಬೇಕಂದ್ರೆ ಒಂದು 3 ಲೀಟ್ರ್ ಅಂತೂ ಡೀಸೆಲ್ ಹೋಗುತ್ತೆ. 5 ಲೀಟ್ರ್ ಮೇಲೆ ಹೋಗುತ್ತೆ. 5 ಲೀಟ್ರ್ ಮೇಲೆ ಡೀಸೆಲ್ ಹೋತಪ್ಪ ಅಂದ್ರೆ ಗಂಟೆಗೆ 5 ಲೀಟ್ರ್ ಹೋತಂದ್ರೆ ನಾವು ಈಗ ರೈತರ ತಕ್ಕ ಹೆಂಗೆ ಬಾಡಿಗೆ ಇಸ್ಕೋಬೇಕು, ನಾವು ಯಾವ ಥರ ಮಾಡಬೇಕು. ಇವಾಗ ರೈತರ ತಕ್ಕ ಬಾಡಿಗೆ ಇಸ್ಕೊಂಡು ನಾವು ಎಲ್ಲರ ಬಾಡಿಗೆ ಜಾಸ್ತಿ ಮಾಡಿದ್ವಪ್ಪ ಅಂದ್ರೆ ನಮ್ಮ ಗಾಡಿ ಬಿಟ್ಟು ಇನ್ನೊಂದು ಗಾಡಿ ಕರ್ಕೊಂತಾರೆ. ಆ ಥರ ಐತಿ. ಈಗ ರೈತರ ತಕ್ಕ ಮಾತಾಡೋಂಗಿಲ್ಲ, ಇಲ್ಲಿ ಸರ್ಕಾರದ ಹತ್ರನೂ ಮಾತಾಡೋಂಗಿಲ್ಲ. ಈಗೆಲ್ಲ ಮಾಡಿದರೆ ರೈತರ ಬೆಳೆನೂ ಬಿದ್ದೋಗಿದೆ.